ನಮಸ್ಕಾರ ಗೆಳೆಯರೇ. ಭಾರತ ತನ್ನ ರಕ್ಷಣಾ ಅಗತ್ಯಗಳಿಗಾಗಿ ದೊಡ್ಡ ದೇಶಗಳನ್ನು ಅವಲಂಬಿಸಿರುವ ಒಂದು ಕಾಲವಿತ್ತು. ಆದರೆ ಈಗ ಚಿತ್ರಣ ಬದಲಾಗ್ತಾ ಇದೆ. ಈಗ ಭಾರತವು ತನಗಾಗಿ ಆಧುನಿಕ ಶಸ್ತ್ರಾಸ್ತ್ರಗಳನ್ನು ತಯಾರಿಸುವುದಲ್ಲದೆ ವಿಶ್ವದ ದೊಡ್ಡ ದೊಡ್ಡ ದೇಶಗಳಿಗೆ ರಕ್ಷಣಾ ಉಪಕರಣಗಳನ್ನು ಕೂಡ ರಫ್ತು ಮಾಡ್ತಾ ಇದೆ. ಮುಂದೊಂದು ದಿನ ಅಮೆರಿಕ ಮತ್ತು ಫ್ರಾನ್ಸ್ನಂತಹ ದೇಶಗಳು ಭಾರತದಿಂದ ಶಸ್ತ್ರಾಸ್ತ್ರಗಳನ್ನು ಖರೀದಿಸುತ್ತವೆ ಅನ್ನೋದ್ರ ಬಗ್ಗೆ ನೀವು ಯಾವಾಗಲಾದರೂ ಯೋಚನೆ ಮಾಡಿದ್ದೀರಾ? ಆದರೆ ಇದು ವಾಸ್ತವವಾಗಿದೆ. ಈಗ ಮತ್ತೊಂದು ದೊಡ್ಡ ಒಪ್ಪಂದವನ್ನು ನಿರೀಕ್ಷಿಸಲಾಗಿದ್ದು, ಪಿನಾಕ ಮಲ್ಟಿ ಬ್ಯಾರೆಲ್ ರಾಕೆಟ್ ಲಾಂಚರ್ ಸಿಸ್ಟಮ್ಗೆ ಸಂಬಂಧಿಸಿದಂತೆ ಭಾರತ ಮತ್ತು ಫ್ರಾನ್ಸ್ ನಡುವೆ ಸಂಭಾವ್ಯ ಒಪ್ಪಂದ. ಈ ಒಪ್ಪಂದವು ಎಷ್ಟು ಮಹತ್ವದಾಗಿದೆ ಅಂದರೆ, ಭಾರತ ಫ್ರಾನ್ಸ್ ಈ ಒಪ್ಪಂದವನ್ನು ಅಂತಿಮಗೊಳಿಸಿದರೆ ರಕ್ಷಣಾ ವಲಯದಲ್ಲಿ ಅಮೆರಿಕದಂಥ ದೇಶಗಳ ರಕ್ಷಣಾ ಮಾರುಕಟ್ಟೆಯನ್ನು ಭಾರತ ವಶಪಡಿಸಿಕೊಳ್ಳಲಿದೆ ಅನ್ನೋದರ ಬಗ್ಗೆ ರಕ್ಷಣಾ ತಜ್ಞರು ಹೇಳ್ತಾರೆ. ಹಾಗಾದರೆ ಗೆಳೆಯರೇ, ಈ ಒಪ್ಪಂದ ಏನು? ಇದರ ಬಗ್ಗೆ ಡಿಟೇಲ್ ಆಗಿ ಈ ವಿಡಿಯೋದಲ್ಲಿ ಅರ್ಥ ಮಾಡಿಕೊಳ್ಳೋಣ. ಆದರೆ ವಿಡಿಯೋದಲ್ಲಿ ಮುಂದೆ ಹೋಗುವ ಮೊದಲು, ಭಾರತವು ಈಗ ರಕ್ಷಣಾ ರಫ್ತು ವಲಯದಲ್ಲೂ ಸೂಪರ್ ಪವರ್ ಆಗ್ತಾ ಇದೆ. ಇದಕ್ಕಾಗಿ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ಜೈ ಹಿಂದ್ ಅಂತ ಬರೆಯಿರಿ. ಸೊ ಗೆಳೆಯರೇ, ನೀವು ಇದನ್ನು ತಿಳ್ಕೊಂಡು ಆಶ್ಚರ್ಯ ಪಡಬಹುದು. ಯಾಕಂದರೆ ಒಂದು ದಶಕದ ಹಿಂದೆ ಭಾರತದ ರಕ್ಷಣಾ ರಫ್ತು ಕೇವಲ 20,000 ಕೋಟಿ ರೂಪಾಯಿ ಇತ್ತು. ಆದರೆ 2024ರಲ್ಲಿ ಈಗ ಅದು ದಾಖಲೆಯ 50,000 ಕೋಟಿ ರೂಪಾಯಿಗೆ ತಲುಪಿದೆ. ಕೇವಲ ಒಂದು ದಶಕದಲ್ಲಿ ಈ ಅಂಕಿಅಂಶ ಅನಿರೀಕ್ಷಿತವಾಗಿ ಹೆಚ್ಚಾಗಿದ್ದು, ಭಾರತದ ಹೆಚ್ಚಿನ ಶಸ್ತ್ರಾಸ್ತ್ರಗಳನ್ನು ಇತರೆ ದೇಶಗಳಿಗೆ ರಫ್ತು ಮಾಡಲಾಗಿದೆ. ದೊಡ್ಡ ಡಿಫೆನ್ಸ್ ಪ್ಲೇಸ್ನ ಮುಂದೆ ಭಾರತೀಯ ಸಣ್ಣ ರಕ್ಷಣಾ ಉದ್ಯಮಕ್ಕೆ ಇದು ದೊಡ್ಡ ಸವಾಲಾಗಿತ್ತು. ಆದರೆ ಈ ಒಂದು ದಶಕದಲ್ಲಿ ನಾವು ಕಂಡ ಬದಲಾವಣೆಯು ಕೇಂದ್ರ ಸರ್ಕಾರ ಆತ್ಮನಿರ್ಭರ ಭಾರತ ಅಭಿಯಾನದ ಅಡಿಯಲ್ಲಿ ಸ್ವದೇಶಿ ರಕ್ಷಣಾ ಉತ್ಪಾದನೆಗೆ ಹೆಚ್ಚಿನ ಒತ್ತು ನೀಡಿದ್ರಿಂದ ಮಾತ್ರ ಇದು ಸಾಧ್ಯವಾಗಿದೆ. ಈ ಅಭಿಯಾನದಲ್ಲಿ ಭಾರತದ ಸರ್ಕಾರಿ ಮತ್ತು ಖಾಸಗಿ ವಲಯದ ಕಂಪನಿಗಳನ್ನು ಉತ್ತೇಜಿಸಲಾಗಿದ್ದು, ಎಲ್ಲೋ ಈಗ ಅದರ ಫಲಿತಾಂಶವು ನಿಧಾನವಾಗಿದ್ದರೂ ಕೂಡ ನಮ್ಮ ಮುಂದೆ ಬರೋದಕ್ಕೆ ಪ್ರಾರಂಭಿಸಿದೆ. 2024ರ ವರ್ಷವು ಭಾರತದ ರಕ್ಷಣಾ ವಲಯಕ್ಕೆ ಸ್ವಾವಲಂಬನೆ ಮತ್ತು ಆಧುನೀಕರಣದ ವರ್ಷವಾಗಿತ್ತು. ಭಾರತದ ಪ್ರಮುಖ ಡಿಫೆನ್ಸ್ ಡಿಸೈನ್ ಮತ್ತು ಅಭಿವೃದ್ಧಿ ಸಂಸ್ಥೆಗಳು DRDO ಮತ್ತು HAL ಆಧುನಿಕ ಶಸ್ತ್ರಾಸ್ತ್ರ ವ್ಯವಸ್ಥೆಗಳು, ಯುದ್ಧ ವಿಮಾನಗಳು, ಯುದ್ಧ ಭೂಮಿ ಪ್ಲಾಟ್ಫಾರ್ಮ್ಗಳು, ಡ್ರೋನ್ಗಳು ಹಾಗೂ ಮಿಸೈಲ್ಗಳ ಟ್ರಯಲ್ಸ್ ಮತ್ತು ಟೆಸ್ಟಿಂಗ್ನಲ್ಲಿ ಬೆರಗುಗೊಳಿಸುವ ದಾಖಲೆಯನ್ನು ದಾಖಲಿಸಿವೆ. ಈಗಾಗಲೇ ನಾವು ನಿಮಗೆ ಭಾರತದಲ್ಲಿ ತಯಾರಿಸಿದ ಶಸ್ತ್ರಾಸ್ತ್ರಗಳನ್ನು ಯಾವ ದೇಶಗಳು ಖರೀದಿಸಿವೆ ಅನ್ನೋದ್ರ ಬಗ್ಗೆ ತಿಳಿಸಿದ್ದೇವೆ. USA ಮತ್ತು ಫ್ರಾನ್ಸ್ ಭಾರತದಿಂದ ದೊಡ್ಡ ಪ್ರಮಾಣದಲ್ಲಿ ರಕ್ಷಣಾ ಸಾಮಗ್ರಿಗಳನ್ನು ರಫ್ತು ಮಾಡ್ತಾ ಇವೆ. ಇದರ ಹೊರತಾಗಿ ಅರ್ಮೇನಿಯಾ ಅನ್ನೋ ಇನ್ನೊಂದು ದೇಶವಿದೆ. ಅಜರ್ಬೈಜಾನ್ನಿಂದ ಹೆಚ್ಚುತ್ತಿರುವ ಬೆದರಿಕೆಗಳನ್ನು ಗಮನದಲ್ಲಿಟ್ಟುಕೊಂಡು ಅದು ಭಾರತದೊಂದಿಗೆ ದೊಡ್ಡ ಪ್ರಮಾಣದ ಶಸ್ತ್ರಾಸ್ತ್ರಗಳಿಗೆ ಒಪ್ಪಂದ ಮಾಡಿಕೊಂಡಿದೆ. ಅರ್ಮೇನಿಯಾ ಭಾರತದ ಅತಿ ದೊಡ್ಡ ಖರೀದಿದಾರರಾಗಿದ್ದು, ಭಾರತದಿಂದ ಅರ್ಮೇನಿಯಾ ಆಕಾಶ್ ಏರ್ ಡಿಫೆನ್ಸ್ ಮಿಸೈಲ್ ಸಿಸ್ಟಮ್, ಪಿನಾಕ ಮಲ್ಟಿ ರೋಲ್ ಲಾಂಚರ್ ರಾಕೆಟ್ ಸಿಸ್ಟಮ್, 155mm ಆರ್ಟಿಲರಿ ಗನ್ ಮುಂತಾದ ಶಸ್ತ್ರಾಸ್ತ್ರ ವ್ಯವಸ್ಥೆಗಳನ್ನು ಖರೀದಿಸಿದೆ. ಭಾರತವು 100ಕ್ಕೂ ಹೆಚ್ಚು ದೇಶಗಳಿಗೆ ಶಸ್ತ್ರಾಸ್ತ್ರ, ಮದ್ದುಗುಂಡುಗಳು, ಫ್ಯೂಸ್ಗಳು ಇತ್ಯಾದಿಗಳನ್ನು ರಫ್ತು ಮಾಡ್ತದೆ. ಅಮೆರಿಕ, ಫ್ರಾನ್ಸ್ ಮತ್ತು ಅರ್ಮೇನಿಯಾ ಈಗ ಭಾರತದ ಅತಿ ದೊಡ್ಡ ಖರೀದಿದಾರರು. ಅಮೆರಿಕಾಗೆ ರಫ್ತು ಮಾಡುವಲ್ಲಿ ಲಾಕ್ಹೀಡ್ ಮಾರ್ಟಿನ್ ಮತ್ತು ಬೋಯಿಂಗ್ನಂಥ ರಕ್ಷಣಾ ಕಂಪನಿಗಳಲ್ಲಿ ಭಾರತೀಯ ಸಂಸ್ಥೆಗಳು ತಯಾರಿಸಿದ ವಿಮಾನ ಮತ್ತು ಹೆಲಿಕಾಪ್ಟರ್ಗಳ ಪಾರ್ಟ್ಸ್ಗಳು ಸೇರಿವೆ. ಭಾರತವು ಫ್ರಾನ್ಸ್ಗೆ ಬಹಳಷ್ಟು ಸಾಫ್ಟ್ವೇರ್ ಮತ್ತು ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಕೂಡ ರಫ್ತು ಮಾಡ್ತದೆ. 2022ರಲ್ಲಿ ಫಿಲಿಪೈನ್ಸ್ ಬ್ರಹ್ಮೋಸ್ ಕ್ಷಿಪಣಿಗಾಗಿ ಭಾರತದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿತ್ತು. ಏಷ್ಯಾದ ದೇಶಗಳ ಜೊತೆಗೆ ಕೆಲವು ಗಲ್ಫ್ ರಾಷ್ಟ್ರಗಳು ಕೂಡ ಭಾರತದೊಂದಿಗೆ ಶಸ್ತ್ರಾಸ್ತ್ರ ಒಪ್ಪಂದಗಳಲ್ಲಿ ಈಗ ತೊಡಗಿವೆ. ಈಗ ಭಾರತದ ಅತಿ ಹೆಚ್ಚು ಬೇಡಿಕೆಯಲ್ಲಿರುವ ಶಸ್ತ್ರಾಸ್ತ್ರಗಳೆಂದರೆ ಭಾರತ ಮತ್ತು ರಷ್ಯಾ ಜಂಟಿಯಾಗಿ ಅಭಿವೃದ್ಧಿಪಡಿಸಿದ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್, ಇದರ ಜೊತೆಗೆ ಡಾರ್ನಿಯರ್ 328 ವಿಮಾನ, ಆರ್ಟಿಲರಿ ಗನ್, ರಡಾರ್, ಆಕಾಶ್ ಮಿಸೈಲ್, ಪಿನಾಕ ರಾಕೆಟ್ ಕೂಡ ಆ ಲಿಸ್ಟಲ್ಲಿ ಸೇರಿವೆ. ಡಿಫೆನ್ಸ್ ಟೆಕ್ನಾಲಜಿ ಕ್ಷೇತ್ರದಲ್ಲಿ ಭಾರತ ತೆಗೆದುಕೊಂಡ ಕೆಲವು ಪ್ರಮುಖ ಹೆಜ್ಜೆಗಳ ಕುರಿತು ಹೇಳುವುದಾದರೆ, ಮಿಷನ್ ದಿವ್ಯಾಸ್ತ್ರ ಮಾರ್ಚ್ನಲ್ಲಿ ಯಶಸ್ವಿಯಾಗಿ ಪೂರ್ಣಗೊಂಡಿತ್ತು. DRDOವು ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೇಬಲ್ ರೀಎಂಟ್ರಿ ವೆಹಿಕಲ್ ತಂತ್ರಜ್ಞಾನದೊಂದಿಗೆ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಅಗ್ನಿಫೈರ್ ಮೊದಲ ಯಶಸ್ವಿ ಹಾರಾಟ ಪರೀಕ್ಷೆಯನ್ನು ಕೂಡ ನಡೆಸಿತ್ತು. ಈ ಅಗ್ನಿಫೈರ್ ಆಪರೇಷನ್ ಅರ್ಥವೇನೆಂದರೆ, ಭಾರತ ಮುಖಾಂತರ ತಯಾರಿಸಿದ ಈ ಒಂದೇ ಕ್ಷಿಪಣಿಯು ಈಗ ಬಹುಪರಮಾಣು ಮತ್ತು ಥರ್ಮೋನ್ಯೂಕ್ಲಿಯರ್ ವಾರ್ ಹೆಡ್ಗಳೊಂದಿಗೆ ಶತ್ರು ಪ್ರದೇಶದ ವಿವಿಧ ಸ್ಥಳಗಳ ಮೇಲೆ ದಾಳಿ ಮಾಡಬಹುದು. ಅಗ್ನಿಫೈ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ನ ರೇಂಜು ಸುಮಾರು 8,000 ಕಿಲೋಮೀಟರ್ ಆಗಿದ್ದು, ಇದು ಇಡೀ ಚೀನಾ ಮತ್ತು ಯುರೋಪಿನ ದೊಡ್ಡ ಭಾಗಗಳನ್ನು ಒಳಗೊಂಡಿದೆ. ಇದರ ನಂತರ ತೇಜಸ್ ಮಾರ್ಕ್ 1 ಯುದ್ಧ ವಿಮಾನದ ಮೊದಲ ಪರೀಕ್ಷಾರ್ಥ ಹಾರಾಟವು ಮಾರ್ಚ್ ಕೊನೆಯ ವಾರದಲ್ಲಿ ನಡೆಯಿತು. ಸ್ವದೇಶಿಯಾಗಿ ಅಭಿವೃದ್ಧಿಪಡಿಸಿದ ಈ ಯುದ್ಧ ವಿಮಾನದ ಹಾರಾಟವು
18 ನಿಮಿಷಗಳ ಕಾಲ ನಡೆದಿತ್ತು. ಜುಲೈನಲ್ಲಿ EK-203 ರೈಫಲ್ಗಳ ಮೊದಲ 35,000 ಯೂನಿಟ್ಗಳನ್ನು ಭಾರತೀಯ ಸೇನೆಗೆ ಹಸ್ತಾಂತರಿಸಲಾಗಿದ್ದು, ಈ ರೈಫಲ್ಗಳು ಭಾರತೀಯ ಸೇನೆಯ ಬಲವನ್ನು ಮತ್ತಷ್ಟು ಬಲಪಡಿಸುತ್ತವೆ. ಈ ಜುಲೈನಲ್ಲಿಯೇ ಜೋರಾವರ್ ಲೈಟ್ ಬ್ಯಾಟಲ್ ಟ್ಯಾಂಕ್ ಅನ್ನು ಕೂಡ ಅಧಿಕೃತವಾಗಿ ಅನಾವರಣಗೊಳಿಸಲಾಯಿತು. ಇದನ್ನು ವಿಶೇಷವಾಗಿ ಎತ್ತರದ ಯುದ್ಧ ವಲಯಗಳಿಗಾಗಿ ವಿನ್ಯಾಸಗೊಳಿಸಲಾಗಿದ್ದು, ಈ ಟ್ಯಾಂಕ್ T-72, T-90 ಮತ್ತು ಅರ್ಜುನ್ ಟ್ಯಾಂಕ್ಗಳಿಗಿಂತ ಹೆಚ್ಚು ವೇಗವಾಗಿದೆ. ಆಗಸ್ಟ್ನಲ್ಲಿ DRDOವು ಮೇಡ್ ಇನ್ ಇಂಡಿಯಾ ಮ್ಯಾನ್ ಪೋರ್ಟೇಬಲ್ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಅನ್ನು ಯಶಸ್ವಿಯಾಗಿ ಪರೀಕ್ಷಿಸಿತು. ಇದರ ನಂತರ ಸೆಪ್ಟೆಂಬರ್ನಲ್ಲಿ INS ಅರಿಘಾಟ್ ಅನ್ನು ಭಾರತೀಯ ನೌಕಾಪಡೆಗೆ ಸೇರಿಸಲಾಗಿತ್ತು. ಇದು ಭಾರತದ 2ನೇ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಪರಮಾಣು ಚಾಲಿತ ಬ್ಯಾಲಿಸ್ಟಿಕ್ ಕ್ಷಿಪಣಿ ಜಲಾಂತರ್ಗಾಮಿ. ಇದಷ್ಟೇ ಅಲ್ಲದೆ ನವೆಂಬರ್ನಲ್ಲಿ ಭಾರತ ತನ್ನ ಮೊದಲ ಹೈಪರ್ಸೋನಿಕ್ ಕ್ಷಿಪಣಿಯನ್ನು ಪರೀಕ್ಷಿಸಿದೆ. ಭಾರತ ತನ್ನ ಮೊದಲ ಲಾಂಗ್ ರೇಂಜ್ನ ಹೈಪರ್ಸೋನಿಕ್ ಕ್ಷಿಪಣಿಯ ಯಶಸ್ವಿ ಪರೀಕ್ಷೆಯನ್ನು ಘೋಷಿಸಿದ್ದು, ಈ ಕ್ಷಿಪಣಿ 1500 ಕಿಲೋಮೀಟರ್ಗಳಿಗಿಂತ ಹೆಚ್ಚು ದೂರದವರೆಗೆ ವಿವಿಧ ಪೇಲೋಡ್ಗಳನ್ನು ಸಾಗಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಈ ಪರೀಕ್ಷೆಯು ಭಾರತವನ್ನು ಅಂತಹ ಕ್ಷಿಪಣಿಗಳನ್ನು ಅಭಿವೃದ್ಧಿಪಡಿಸುವ ಕೆಲವೇ ಪರಮಾಣು ಶಸ್ತ್ರಸಜ್ಜಿತ ದೇಶಗಳಲ್ಲಿ ಒಂದನ್ನಾಗಿ ಮಾಡಿತ್ತು. 2029 ವೇಳೆಗೆ ಭಾರತವು 5 ಲಕ್ಷ ಕೋಟಿ ರೂಪಾಯಿಗಳ ರಕ್ಷಣಾ ರಫ್ತು ಗುರಿಯನ್ನು ನಿಗದಿಪಡಿಸಿದ್ದು, ಭಾರತವು ಆತ್ಮನಿರ್ಭರದತ್ತ ವೇಗವಾಗಿ ಸಾಗ್ತಾ ಇದೆ ಹಾಗೂ ಮುಂಬರುವ ವರ್ಷಗಳಲ್ಲಿ ವಿಶ್ವದ ಅಗ್ರ ರಕ್ಷಣಾ ಉತ್ಪಾದನಾ ಕಂಪನಿಗಳೊಂದಿಗೆ ಸ್ಪರ್ಧಿಸುವುದಕ್ಕೂ ಕೂಡ ಸಿದ್ಧವಾಗಿದೆ. ಭಾರತದ ರಕ್ಷಣಾ ವಲಯವು ಈಗ ನಿರಂತರವಾಗಿ ಹೊಸ ಎತ್ತರವನ್ನು ಮುಟ್ತಾ ಇದ್ದು, ಇದು ಕೇವಲ ಆರಂಭವಾಗಿದೆ. ಸೊ ಗೆಳೆಯರೇ, ಭಾರತವು ಈ ಗುರಿಯನ್ನು ಸಾಧಿಸೋದಕ್ಕೆ ಸಾಧ್ಯವಾಗ್ತದ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ. ಈ ರೀತಿಯ ಭಾರತಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳಿಗಾಗಿ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.